ಈಗ ತಾನೇ ಲೋ ನವೀನ ಸಿನಿಮಾ ನೋಡಿದೆ. ಪಿಕ್ಚರ್ ತುಂಬಾ ಅದ್ಭುತವಾಗಿದೆ. ಕಿರಾತಕ ರಾಜೌಲಿ ಅಧ್ಯಕ್ಷ ಆದ್ಮೇಲೆ ಪಕ್ಕಾ ಹಳ್ಳಿ ಸೊಗಡು. ಅದ್ಭುತವಾದ ಸಿನಿಮಾ. ತುಂಬಾ ಮಜವಾಗಿದೆ. ಇನ್ಫ್ಯಾಕ್ಟ್ ಥಿಯೇಟರ್ ಅಂತೂ ಅಷ್ಟು ನಗ್ತಾ ಇದ್ರು. ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಐ ಆಮ್ ಕ್ಯೂರಿಯಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ತುಂಬಾ ಅಪರೂಪ ಆ ತರದ ಕಥೆಗಳು ಬರೋದು. ಫಿಲಮ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಹೆಂಗಿದೆ ಅಂತ ಮಾತಲ್ಲಿ ಹೇಳಕ್ಕಾಗಲ್ಲ. ಅಷ್ಟು ಇಡೀ ಥಿಯೇಟರ್ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ನಾನು ಸಖತ್ ಎಂಜಾಯ್ ಮಾಡಿದೆ. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು, ಎಲ್ಲೂ ಮುಜುಗರ ಅನ್ಸಲ್ಲ ಇಡೀ ಸಿನಿಮಾ. ನಾವು ಪ್ರತಿಯೊಂದು ಡೈಲಾಗ್ಸ್ಗೂ ನಗ್ತಾ ಇದ್ವಿ. ಆ ಮಂಡ್ಯ ಭಾಷೆ, ಅದು ಭಾಷೆನೇ ಚಂದ. ನನ್ನ ಹಸ್ಬೆಂಡ್ ಸಿನಿಮಾ ನೋಡ್ದಾಗ್ಲೇನೆ ಯಾವ್ದು ಟಿಕೆಟ್ಸ್ ನ ಇಟ್ಕೊಂಡಿಲ್ಲ, ಅಂದ್ರೆ ಫಸ್ಟ್ ನೋಡಿದ್ದು ಅಂತ. ನಿಜವಾಗ್ಲೂ ಈ ಟಿಕೆಟ್ ನ ಹಾಗೆ ಇಟ್ಕೋತೀನಿ. ಅಷ್ಟು ಮನ್ಸ್ ತುಂಬಿ ಬರ್ತಾ ಇದೆ. ಎಷ್ಟು ನಕ್ಕಿದೀವಿ, ಎಷ್ಟು ಮಜಾ ಮಾಡಿದೀವಿ ಅಂತಂದ್ರೆ. ಟ್ವಿಸ್ಟ್ ಕೂಡ ಇದೆ. ಇವಾಗ ಕಷ್ಟಪಟ್ಟು ನಗ್ಬೇಕಂತಿಲ್ಲ, ಗೊತ್ತಿಲ್ಲಂಗ್ ನಗ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿದೆ ಸಿನಿಮಾ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ನನ್ನ ದೋಸ್ತು ಎಂಟೈರ್ ಟೀಮ್ ಎಕ್ಸಲೆಂಟ್ ವರ್ಕ್. ಇಂಟರ್ವಲ್ ಬಿಟ್ಟಿದ್ದು ಗೊತ್ತಾಗಲ್ಲ, ಸಿನಿಮಾ ಮುಗ್ದಿದ್ದು ಗೊತ್ತಾಗಲ್ಲ. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, ಅದಕ್ಕೆ ನಾನ್ ಗ್ಯಾರಂಟಿ. ನೀವು ಪೊಡ್ಕಾಸ್ಟ್ ದೇವ್ರನ್ನೇ ಮೋಸ ಇಲ್ಲ. ಅದು ಒಳ್ಳೆ ಸಿನಿಮಾ. ಈ ಸಿನಿಮಾಗೆ ತಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಇರ್ಲಿ. ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ. ಸೊ ಮಿಸ್ ಮಾಡ್ದೆ ಬನ್ನಿ. ಒಳ್ಳೇದಾಗ್ಲಿ. ಲೋ ನವೀನ.